ಬಿಎಂಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ನಾಗರಾಜ್ ಯಾದವ್ ಕಳೆದ ರಾತ್ರಿ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ದಿಢೀರ್ ಭೇಟಿ ನೀಡಿದ್ರು. ನಗರದಲ್ಲಿ ಇತ್ತೀಚೆಗೆ ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಮಹಿಳಾ ಪ್ರಯಾಣಿಕರಿಗೆ ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದನ್ನ ಪರಿಶೀಲನೆ ಮಾಡಿದ್ರು. ನಂತರ ಮಾತನಾಡಿದ ಅವರು, ನಗರದಲ್ಲಿ ಇತ್ತೀಚೆಗೆ ನಡೀತಾ ಇರುವ ಕೆಲ ವಿದ್ಯಮಾನಗಳು ಮಹಿಳೆಯರ ಸುರಕ್ಷತೆ ಬಗ್ಗೆ ಕಳವಳ ಉಂಟು ಮಾಡ್ತಿವೆ. ಬಿಎಂಟಿಸಿಯಲ್ಲಿ ಪ್ರತಿದಿನ 50 ಲಕ್ಷ ಪ್ರಯಾಣಿಕರು ಪ್ರಯಾಣಿಸುತ್ತಾರೆ. ಇದರಲ್ಲಿ ಮಹಿಳೆಯರು ಕೂಡ ಇದ್ದಾರೆ. ಹಾಗಾಗಿ ಬಿಎಂಟಿಸಿ ಮಹಿಳೆಯರ ಪ್ರಯಾಣದ ಬಗ್ಗೆ ಯಾವ ಕ್ರಮ ಕೈಗೊಂಡಿದೆ ಅನ್ನೋದನ್ನ ಪರಿಶೀಲಿಸಿರುವೆ. ಅಲ್ಲದೆ ಇನ್ನಷ್ಟು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸುವೆ ಎಂದಿದ್ದಾರೆ. ಬೆಂಗಳೂರಲ್ಲಿ ಸ್ವಲ್ಪ ಲೇಡೀಸ್ಗಳ ಸಮಸ್ಯೆಗಳಾಗಿ ಬೆಳಗ್ಗೆಯಿಂದ ಟಿವಿಯಲ್ಲಿ ಹಾಕಿ ಲೇಡಿಗಳು ಸುರಕ್ಷಿತ ಇಲ್ಲದ ಸಮಸ್ಯೆಗಳು ದೊಡ್ಡದಾಗಿದೆ. ನೀವು ಕುತ್ಕೋಬೇಡಿ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಆದ್ಯತೆ ಲೇಡೀಸ್ ಜಾಗದಲ್ಲಿ ಲೇಡೀಸ್ ಕೊಟ್ಬಿಡಿ, ಆಮೇಲೆ ಬೇರೆ ಮಾಡಿ. ಈಗ ಏನಾಯ್ತು ಅಲ್ಲಿ ಆ ಹೆಣ್ಮಗಳ ಪಕ್ಕದಲ್ಲಿ ಅವ್ರ ಯಜಮಾನ್ರಿದ್ರೆ ಬೇರೆ ತರ ಬೇರೆ ಯಾರು ಕೂತಿದ್ರಿ, ಈಗ ಅದು ತಪ್ಪಲ್ಲ. ಕೊಟ್ಕೊಳಪ್ಪ ಸಿಸ್ಟರ್ ಅಂತ ಹೇಳಿದೀನಿ. ನೀವೇನ್ ತಡೆ ಮಾಡ್ಕೊಳ್ಳಲ್ಲ, ಬೇಗ ಕಳಿಸ್ಕೊಡ್ತೀನಿ. ನಿಮ್ಮನ್ನ ರಿಕ್ವೆಸ್ಟ್ ಮಾಡೋದು ಅಂತಂದ್ರೆ ಹೆಚ್ಚು ಬಸ್ಗಳು ಹಾಕ್ಬೇಕು. ರಾತ್ರಿ ಹೊತ್ತಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಹೋಗ್ಬೇಕು. ಸಂದರ್ಭದಲ್ಲಿ ಕೆಲವು ಅಹಿತರ ಘಟನೆಗಳು ಬೆಂಗಳೂರು ನಡೆದಿರೋದು ನನ್ನ ಗಮನಕ್ಕೆ ಬಂದಿದೆ. ಅದು ಗಮನಕ್ಕೆ ಬಂದ ಮೇಲೆ ಕೂಡ ನಾನು ಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ರಾತ್ರಿ ಹೊತ್ತಲ್ಲಿ ಇನ್ನು ಮುಂದೆ ಸತತವಾಗಿ ಕಂಟಿನ್ಯೂಸ್ ಆಗಿ ಈ ಥರ ನೈಟ್ ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥ ನಾನು ಪ್ರಯತ್ನ ಪಡ್ತೀನಿ. ಅಧಿಕಾರಿಗಳಿಗೆ ಎಚ್ಚರ ಕೊಟ್ಟಿದ್ದೀನಿ. ಎಲ್ಲ ಮಹಿಳೆಯರು, ವಿಶೇಷವಾಗಿ ಸೀನಿಯರ್ ಸಿಟಿಸನ್ ಮಹಿಳೆಯರು ಸುರಕ್ಷಿತವಾಗಿ ಅವರ ಜಾಗಗಳು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥ ನಗರ ಸಾರಿಗೆಯ ಆದ್ಯ ಕರ್ತವ್ಯ. ಅದನ್ನು ಮಾಡ್ತಾ ಇದ್ದೀವಿ. ಇನ್ನು ಮುಂದೆಗೆ ಅದನ್ನ ಗಟ್ಟಿಗೊಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಬಂದಿದ್ದೇನೆ. ಇವತ್ತು ಬಂದಾಗ ಹಲವಾರು ಮಹಿಳೆಯರ ಹತ್ರ ಮಾತಾಡಿದ್ದೀನಿ. ಕೆಲವು ಟೈಮ್ ಬಸ್ಸುಗಳು ಮಾಹಿತಿ ಸಿಗ್ತಾ ಇಲ್ಲ, ನಮಗೆ ಬಸ್ಸುಗಳು ಎಲ್ಲಿ ಪಾರ್ಕ್ ಮಾಡಿದೆ ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥ ಮಾಹಿತಿ ನಮ್ಗೆ ಹೇಳಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೀನಿ, ಯಾವ ಅಧಿಕಾರಿನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಕ್ಕಂಥದ್ದು, ಹೆಲ್ಪ್ ಲೈನ್ ನಂಬರ್ಸ್ಗಳನ್ನ ಹಾಕಬೇಕು ಅಂತಕ್ಕಂಥ ವಿಚಾರಗಳು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ.